ಹಲೋ, ಈಗ ಪಂದ್ಯ ಶುರುವಾಗ್ತದೆ. ಕೆಕೆಒ ಕ್ಯಾತನಹಳ್ಳಿ ಹಾಗೂ ಆಳ್ವಾಸ್ ತಂಡದ ನಡುವೆ. ಗಿರಿಧರ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಇದೀಗ ಟಿಎಂಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ NS ಜಯಕುಮಾರ್ ಸರ್ ಅವರು ವೇದಿಕೆ ಬರ್ತಾ ಇದ್ದಾರೆ. ಅವರಿಗೆ ಕ್ರೀಡಾಕೂಟದ ಪರವಾಗಿ, ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಪರವಾಗಿ ತುಂಬುರದಿದ ಸುಸ್ವಾಗತ. ಟಿಎಂಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ NS ಜಯಕುಮಾರ್ ಸರ್ ಅವರು ವೇದಿಕೆ ಬರ್ತಾ ಇದ್ದಾರೆ. ಅವರಿಗೆ ಕ್ರೀಡಾಕೂಟದ ಪರವಾಗಿ, ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಹಿರಿಯ ಕ್ರೀಡಾಪಟುಗಳಾದಂಥ ನರಸಿಂಹರಾಜು ಸರ್ ಅವರು, ರಾಮಕೃಷ್ಣ ಸರ್ ಅವರು. ನಮ್ಮ ತುಮಕೂರು ಟಿಎಂಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ದಾನಿಗಳು ಶ್ರೀಯುತ NS ಜಯಕುಮಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ, ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಪರವಾಗಿ. ಶಂಕರ್, ಲೈಟ್ ಆಫ್ ಆಗಲ್ಲ, ಅಲ್ಲಿ ಮ್ಯಾಚ್ ಆಗ್ತಿದೆ. ಮ್ಯೂಸಿಕ್ ಮ್ಯೂಸಿಕ್ ಅಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ ಮ್ಯೂಸಿಕ್ಕು ಆಗಲ್ಲಪ್ಪ. ಸರಿ, ಸ್ಟಾರ್ಟ್ ಕೋಲ್ ಫೈರ್ ಸ್ಟಾರ್ಟ್. ಸ್ಟಾರ್ಟ್. ಮ್ಯೂಸಿಕ್ ಆಫ್. ಓಡ್ತಾ ಎಂಟ್ರಿ ಇದು ಗೊತ್ತಿರಲಿ ನಿಮಗೆ, ಓಡಬೇಕು. ಈಗ ಅಂಕಣ 1ರಲ್ಲಿ ಮಹಿಳೆಯರ ವಿಭಾಗದಲ್ಲಿ ನಡೀತಿರೋ ಪಂದ್ಯ ಕೆಕೆಒ ಕ್ಯಾತನಹಳ್ಳಿ ಹಾಗೂ ಆಳ್ವಾಸ್ ಮೂಡುಬಿದ್ರಿ. ವೇದಿಕೆಯ ಎಡಭಾಗದಲ್ಲಿ ಇರ್ತಕ್ಕಂಥ ತಂಡ ಕೆಕೆಒ ಕ್ಯಾತನಹಳ್ಳಿ ಕ್ರೀಡಾ ಒಕ್ಕೂಟದ ತಂಡ. ವೇದಿಕೆಯ ಬಲಭಾಗದಲ್ಲಿ ಇರತಕ್ಕಂಥ ತಂಡ ಮೂಡುಬಿದ್ರೆಯ ಆಳ್ವಾಸ್ ತಂಡ. ಈ ಎರಡು ತಂಡಗಳ ನಡುವಿನ ಪಂದ್ಯ ಈಗ ಅಂಕಣ 1ರಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದಾದ ನಂತರದ ಪಂದ್ಯಗಳು ಅತ್ಯಂತ ರೋಮಾಂಚಕಾರಿ, ಜಿದ್ದಾಜಿದ್ದಿ. ಪುರುಷರ ವಿಭಾಗದ 4 ಕ್ವಾರ್ಟರ್ ಫೈನಲ್ ಪಂದ್ಯಗಳಿರ್ತದೆ. ಬೆಂಗಳೂರು ಪೈನಿಯರ್ಸ್ ವಿರುದ್ಧ ಕುರುಬೂರು, ಆಳ್ವಾಸ್ ವಿರುದ್ಧ ಸಾಧನಾ ಬೆಲ್ಗಾಂ. ಅದಾದ ನಂತರ ಆತಿಥೇಯ ವಿವೇಕಾನಂದ ಕ್ರೀಡಾ ಸಂಸ್ಥೆ ಮೈಸೂರು ಪೈನಿಯರ್ಸ್ ವಿರುದ್ಧ ಹಾಗೂ ಯಂಗ್ ಪೈನಿಯರ್ಸ್ ತಂಡ ಚಾಲುಕ್ಯ ಬೆಂಗಳೂರು ವಿರುದ್ಧ ನಡೆಯಲಿದೆ. ಈ ಪಂದ್ಯಗಳು ಹಣಾಹಣಿ ಪಂದ್ಯ. ಇದಾದ ನಂತರ 4 ಕ್ವಾರ್ಟರ್ ಫೈನಲ್ ಪಂದ್ಯಗಳು ಇರ್ತದೆ. ವೇದಿಕೆ ಎಡಭಾಗದಲ್ಲಿರುವಂಥ ಕ್ರೀಡಾಭಿಮಾನಿಗಳಿಗೆ ಮನವಿ, ದಯವಿಟ್ಟು ಅಲ್ಲಿ ಯಾರು ಕಾಂಪೌಂಡ್ ಮೇಲೆ ಕುತ್ಕೊಬೇಡಿ, ಮೇಲ್ಗಡೆ ಗ್ಯಾಲರಿಗೆ ಬನ್ನಿ ಸರ್, ಇಲ್ಲ ಕೆಳಗಡೆ ಕುತ್ಕೊಳ್ಳಿ. ಇಲ್ಲಿ VIP ಪಾತ್ರ ಪ್ಲೀಸ್ ಮೇಲ್ಗಡೆ ಗ್ಯಾಲರಿಗೆ ಬನ್ನಿ, ಅಲ್ಲಿ VIPಗಳು ಬರ್ತಿರ್ತಾರೆ. ದಯವಿಟ್ಟು ಅಲ್ಲಿ ಯಾರು ಗೇಟಲ್ಲಿ ನಿಂತ್ಕೋಬೇಡಿ, ಎಂಟ್ರೆನ್ಸ್ ಅಲ್ಲಿ ಕ್ಲಿಯರ್ ಮಾಡಿಸಿ. ಅಲ್ಲಿ ಅತಿಥಿ ಗಣ್ಯರು ಬರೋದ್ರಿಂದ ದಯವಿಟ್ಟು ತಾವು ಮೇಲೆ ಕೂತ್ಕೋಬೇಕು. ಗ್ಯಾಲರಿಯಲ್ಲಿ ಜಾಗ ಇದೆ, ದಯವಿಟ್ಟು ಮೇಲೆ ಕೂತ್ಕೊಳ್ಳಿ.
ಬೆಳಗೆರೆ ನ್ಯೂಸ್ನ ಸಂಪಾದಕರಂತ ಜಯಣ್ಣ ಸರ್ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯ ಸುಸ್ವಾಗತ ಸರ್. ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿರುವಂತಹ ಕಳೆದ ವರ್ಷ ಭಾರತ ತಂಡವನ್ನು ಪ್ರತಿನಿಧಿಸಿ ಖೋಖೋನಲ್ಲಿ ಚಿನ್ನದ ಪದಕ ಗೆದ್ದಂತಹ ಕರ್ನಾಟಕದ ಹುಡುಗ ಗೌತಮ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಂತೀನಿ. ಭಾರತ ತಂಡವನ್ನು ಪ್ರತಿನಿಧಿಸಿ ವಿಶ್ವಕಪ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಂತಹ ಕರ್ನಾಟಕದ ಹುಡುಗ, ಚಿನ್ನದ ಹುಡುಗ ಗೌತಮ್ ಅವರು ವೇದಿಕೆ ಮೇಲೆ ಬರಬೇಕು. ಇಂದಿನ ಸನ್ಮಾನ ಸಮಾರಂಭವನ್ನು ನಡೆಸಿಕೊಡಲು ಆಗಮಿಸಿದ್ದಾರೆ ಟಿಜಿಎಂಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಯುತ ಜಯಕುಮಾರ್ ಸರ್ ಅವರು. ಈಗಾಗಲೇ ಸನ್ಮಾನಿತರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀವಿ. ಈಗಾಗಲೇ ಆಸೀನರಾಗಿದ್ದಾರೆ ಟಿ.ಎಚ್. ವೀಣಾರವರು, ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು, ಸ್ಫೂರ್ತಿ ಮೈಸೂರು ತಂಡ, ಎಸ್ ಚೇತನರವರು ವಿವೇಕಾನಂದ ಸಂಸ್ಥೆಯ ಅವಾರ್ಡ್ ಪ್ಲೇಯರ್ ಕೂಡ. ಎಸ್ ಚೇತನ ದಯವಿಟ್ಟು ವೇದಿಕೆ ಬರಬೇಕು ಮೇಲ್ಗಡೆ. ಎಸ್ ಚೇತನರವರು, ಹಾಗೇನೆ ಗೌತಮ್ ರವರು ವರ್ಲ್ಡ್ ಕಪ್ ಖೋಖೋನಲ್ಲಿ ಭಾರತವನ್ನು ಪ್ರತಿನಿಧಿಸಿದಂಥ ಗೌತಮ್ ಪೈನಿಯರ್ಸ್ನ ಬೆಂಗಳೂರಿನವರು. ಹಾಗೇನೆ ಕುರುಬೂರಿನ ಚೈತ್ರಾರವರು, ಅವರು ಕೂಡ ಮಹಿಳಾ ವಿಭಾಗದ ಭಾರತ ತಂಡದವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಪಡೆದಂಥವರು. ಹಾಗೆ ಸರಸ್ವತಿದವರು ಭಾರತ ತಂಡದ ತರಬೇತುದಾರರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೂ ಟಿ.ಎಸ್. ಸಿದ್ದಲಿಂಗಮೂರ್ತಿ ವಿವೇಕಾನಂದ ಸಂಸ್ಥೆಯ ಏಕೈಕ ಏಕಲವ್ಯ ಅವಾರ್ಡಿ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇಷ್ಟು ಜನ ಇಂದಿನ ಸನ್ಮಾನಿತರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಮತ್ತೊಮ್ಮೆ ಅವರಿಗೆ ನಮ್ರತೆ ವಿನಂತಿನ ಮಾಡಿಕೊಳ್ತಾ ಇದ್ದೇನೆ. ಇಂದಿನ ಸನ್ಮಾನಿತರು ಶ್ರೀಯುತ ಎಸ್ ಚೇತನರಿಗೆ ವೇದಿಕೆಗೆ ಬರ್ತಾ ಇದ್ದಾರೆ. ಚೈತ್ರ, ಕುರುಬೂರಿನ ಚೈತ್ರ ಭಾರತ ತಂಡವನ್ನು ಪ್ರತಿನಿಧಿಸಿರುವ ಆಡ್ತಾ ಇದ್ದಾರೆ. ಓಕೆ, ಆಟ ಆಡ್ತಾ ಇದ್ದಾರೆ ಅವರು. 8 ನಂಬರ್ ಎಡಗಡೆ ಆಟ ಆಡ್ತಿದ್ರಲ್ಲ, ಆ ಗ್ರೌಂಡಲ್ಲಿ ಆಡ್ತಾ ಇದ್ದಾರೆ ಅವರು. 8 ನಂಬರ್ ಆಟಗಾರ್ತಿ, ಅವರೇ ಭಾರತವನ್ನು ಪ್ರತಿನಿಧಿಸಿ ದೆಹಲಿ ನಡೆದಂಥ ವಿಶ್ವಕಪ್ ಖೋಖೋ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕವನ್ನು ಪಡೆದಂಥ ಆಟಗಾರ್ತಿ 8 ನಂಬರ್ ಆಟಗಾರ್ತಿ ಚೈತ್ರ, ಅವರು ಕೂಡ ಸನ್ಮಾನಿತರು. ಹಾಗೆಯೇ ಗೌತಮ್, ಪೈನಸ್ನ ಗೌತಮ್ ಅವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದೀನಿ, ದಯವಿಟ್ಟು ಆಗಮಿಸಬೇಕು. ಗುರು ಮುಂದುವರಿಸಿ. ರಾಜ್
ವೇದಿಕೆ ಎಡಭಾಗದಲ್ಲಿ ನಿಂತ್ಕೊಂಡಿರುವಂತಹ ಕ್ರೀಡಾಭಿಮಾನಿಗಳಲ್ಲಿ ಕಳಕಳಿಯ ಮನವಿ, ದಯವಿಟ್ಟು ಗ್ಯಾಲರಿಗೆ ಬನ್ನಿ ಸರ್. ಅಲ್ಲಿ VIP ಗಳು ಬರ್ತಾರೆ, ಗೆಸ್ಟ್ಗಳು ಬರ್ತಾರೆ. ದಯವಿಟ್ಟು ಅಲ್ಲಿ ಯಾರು ಅಡ್ಡ ನಿಂತ್ಕೊಂಬೇಡಿ, ಗ್ಯಾಲರಿಗೆ ಬನ್ನಿ ಸರ್. ನಿಮಗೋಸ್ಕರ ಕುತ್ಕೊಳ್ಳೋಕೆ ಗ್ಯಾಲರಿ ಮಾಡಿದ್ದೀವಿ, ಗ್ಯಾಲರಿಗೆ ಬನ್ನಿ ಸರ್. ಅಂಕಣ 2ರಲ್ಲಿ ನಡೀತಿರುವಂಥ ಪಂದ್ಯ ಕುರುಬೂರು ವರ್ಸಸ್ BCOA ಬೆಂಗಳೂರು. ಈ ಕುರುಬೂರು ತಂಡದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಗೆದ್ದಂತಹ ಚೈತ್ರ ಅವರು ಆಡ್ತಾ ಇದ್ದಾರೆ ಕುರುಬೂರು ತಂಡದಲ್ಲಿ. ಶಿವಣ್ಣರವರು ಆಗಮಿಸಿದ್ದಾರೆ, ನಮ್ಮ DCC ಬ್ಯಾಂಕ್ನ ಎಂಪ್ಲಾಯಿ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಾವ್, ಅಮ್ಮ ನಾವಿಲ್ಲಿ ಬಂದಿದ್ದು ನಿನ್ನಷ್ಟೇ ಸುಂದರವಾಗಿರೋದನ್ನ ನೋಡೋಕೆ. ಬನ್ನಿ ಮೇಡಮ್, ಏನ್ ನೋಡ್ತೀರಾ? ನನ್ ಮಗಳ ಮದ್ವೆಗೆ ಜ್ಯುವೆಲರಿ ಸೆಟ್ ನೋಡ್ತಿದ್ದೆ. ಮೇಡಮ್ ಇದ್ ನೋಡಿ. ಅಮ್ಮ ಇಲ್ಲಿ ನೋಡು, ಎಷ್ಟು ಟ್ರೆಡಿಷನಲ್ ಅಂಡ್ ಟ್ರೆಂಡಿಂಗ್ ಆಗಿದೆ. ನಿಂಗ್ ಎರಡೂನು ಚೆನ್ನಾಗ್ ಕಾಣಿಸತ್ತೆ. ಅಮ್ಮ 30 ವರ್ಷಗಳಿಂದ ಶ್ರೀ ಮಹಾಲಕ್ಷ್ಮಿ ಜ್ಯುವೆಲರ್ಸ್ ನಮ್ಮ ಕುಟುಂಬದ ಮೊದಲ ಆಯ್ಕೆ. ಶ್ರೀ ಮಹಾಲಕ್ಷ್ಮಿ ಜ್ಯುವೆಲರ್ಸ್, SS ಪುರಂ, ತುಮಕೂರು. ವಾವ್, ಅಮ್ಮ ನಾವಿಲ್ಲಿ ಬಂದಿದ್ದು ನಿನ್ನಷ್ಟೇ ಸುಂದರವಾಗಿರೋದನ್ನ ನೋಡೋಕೆ. ಬನ್ನಿ ಮೇಡಮ್, ಏನ್ ನೋಡ್ತೀರಾ? ನನ್ ಮಗಳ ಮದ್ವೆಗೆ ಜ್ಯುವೆಲರಿ ಸೆಟ್ ನೋಡ್ತಿದ್ದೆ. ಮೇಡಮ್ ಇದ್ ನೋಡಿ. ಅಮ್ಮ ಇಲ್ಲಿ ನೋಡು, ಎಷ್ಟು ಟ್ರೆಡಿಷನಲ್ ಅಂಡ್ ಟ್ರೆಂಡಿಂಗ್ ಆಗಿದೆ. ನಿಂಗ್ ಎರಡೂನು ಚೆನ್ನಾಗ್ ಕಾಣಿಸತ್ತೆ. ಅಮ್ಮ 30 ವರ್ಷಗಳಿಂದ ಶ್ರೀ ಮಹಾಲಕ್ಷ್ಮಿ ಜ್ಯುವೆಲರ್ಸ್ ನಮ್ಮ ಕುಟುಂಬದ ಮೊದಲ ಆಯ್ಕೆ. ಶ್ರೀ ಮಹಾಲಕ್ಷ್ಮಿ ಜ್ಯುವೆಲರ್ಸ್, SS ಪುರಂ, ತುಮಕೂರು.
ಲಕ್ಷ್ಮೀ ಸಾಗರ್. ನಮ್ಮ ಸ್ಟೇಜ್ ಮುಂಭಾಗದಲ್ಲಿ ನಿಂತಿರೋರು ಎಂಟ್ರೆನ್ಸ್ ಹತ್ರ ದಯವಿಟ್ಟು ಪಕ್ಕಕ್ಕೆ ಹೋಗ್ಬೇಕಾಗಿ ಕೇಳ್ಕೊತೇನೆ ಸರ್. ನಮ್ಮ ಎಂಟ್ರೆನ್ಸ್ ಹತ್ರ ನಿಂತಿರೋರು ದಯವಿಟ್ಟು ಪಕ್ಕಕ್ಕೆ ಹೋಗಿ ಗ್ಯಾಲರಿ ಮೇಲೆ ಕೂತ್ಕೊಳ್ಳಿ ಸರ್. ತಮಗೆ ಗ್ಯಾಲರಿಲಿ ಜಾಗ ಇದೆ, ಎಂಟ್ರೆನ್ಸ್ ಹತ್ರ ನಿಂತ್ಕೋಬೇಡಿ ಸರ್ ದಯವಿಟ್ಟು ಪ್ಲೀಸ್. ಇಲ್ಲಿ ನಿಂತಿರೋರು ಅಷ್ಟೇ, ಗ್ಯಾಲರಿ ಮೇಲೆ ಕೂತ್ಕೊಳ್ಳಿ ಸರ್ ದಯವಿಟ್ಟು. ಗ್ಯಾಲರಿ ಮೇಲೆ ಕೂತ್ಕೊಳ್ಳಿ, ಅಲ್ಲಿ ನಿಂತ್ಕೋಬೇಡಿ ದಯವಿಟ್ಟು ಕೂತ್ಕೊಳ್ಳಿ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ತಮಗೋಸ್ಕರ ಗ್ಯಾಲರಿಯನ್ನು ಕಟ್ಟಿಸಿದ್ದಾರೆ. ದಯವಿಟ್ಟು ಗ್ಯಾಲರಿಯಲ್ಲಿ ಕೂತ್ಕೋಬೇಕಾಗಿ ಕೇಳ್ಕೊತೇನೆ. ಸರಿ, ದಯವಿಟ್ಟು ಗ್ಯಾಲರಿಯಲ್ಲಿ ಕೂತ್ಕೊಳ್ಳಿ. ಆ ಎಂಟ್ರೆನ್ಸ್ ಹತ್ರ ಮಾತ್ರ ಜಾಗ, ಅಲ್ಲಿ ಬ್ಲಾಕ್ ಮಾಡಬೇಡಿ ಸರ್ ದಯವಿಟ್ಟು. ಗ್ಯಾಲರಿಯನ್ನ ತಮಗಾಗಿ ಕಟ್ಟಿಸಿದ್ದೀವಿ, ದಯವಿಟ್ಟು ಕೂತ್ಕೊಳ್ಳಿ. ಹಿರಿಯ ವಿವೇಕಾನಂದದ ಕ್ರೀಡಾಪಟು ಹಾಗೂ ಅಥ್ಲೆಟ್ ಗಿರಿ ಅವಧೂರಿಯವರು ಕೂಡ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಅವರು ಕೂಡ ಸ್ವಾಗತ. ಗಿರಿಧರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೋರ್ತಾ ಇದ್ದೀನಿ. ಈ ಪಂದ್ಯ ಮುಗಿದ ನಂತರ ಸನ್ಮಾನ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. 10 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿಸ್ತೀವಿ ನಾವು. ಈ ಪಂದ್ಯ ಮುಗಿದ ನಂತರ ಕ್ರೀಡಾಂಗಣ 1ರಲ್ಲಿ ಭಾರತವನ್ನು ಪ್ರತಿಷ್ಠಿತ ಆಟಗಾರರು, ಹಾಗೆಯೇ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂಥವರು ಹಾಗೂ ಜಾನಕಿ ಪ್ರಶಸ್ತಿ ವಿಜೇತವನ್ನು ಪಡೆದಂಥವರು, ವೀರಮಂಗಮ್ಮ ಪ್ರಶಸ್ತಿ ಪಡೆದಂಥ ಚೇತನರವರು, ಹಾಗೆಯೇ ಭಾರತ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಂತಹ
ಪುರುಷರ ವಿಭಾಗದಲ್ಲಿ ಬಂದಂತಹ ಗೌತಮ್ ಹಾಗೂ ಚೈತ್ರ ಮಹಿಳಾ ವಿಭಾಗದಲ್ಲಿ ಬರೆದಂತವರು ಕೂಡ ಈ ವೇದಿಕೆಯ ಮುಂಭಾಗದಲ್ಲಿ ನಾವು ಎಲ್ಲರಿಗೂ ಕೂಡ ಸನ್ಮಾನ ಸಮಾರಂಭ ಮಾಡ್ತಾ ಇದ್ದೇವೆ. ಹಲೋ, ಈಗ ಚಾಲ್ತಿಯಲ್ಲಿರುವ ಪಂದ್ಯಗಳು ಅತ್ಯುತ್ತಮ ಹಣಾಹಣಿ ಪಂದ್ಯ. ಅಂಕಣ 1ರಲ್ಲಿ ಆಳ್ವಾಸ್ ಮತ್ತು ಕೆಕೆಒ ಕ್ಯಾತನಹಳ್ಳಿ ಈ ಎರಡು ತಂಡಗಳು ಕರ್ನಾಟಕ ರಾಜ್ಯದ ಅತ್ಯುತ್ತಮ ತಂಡಗಳಲ್ಲಿ ಒಂದಾಗಿರ್ತದೆ. ಹಾಗೂ ಅಂಕಣ 1ರಲ್ಲಿ ನಡೆಯುತ್ತಿರುವ ಇದೀಗ ತಾನೇ ಅಂಕಣ 2ರಲ್ಲಿ ಔಟ್ ಆಗಿ ಹೊರಬಂದಂತಹ ಚೇಂಜ್ ಮಾಡ್ತಾರಂತ ಚೆಸ್ಟ್ ನಂಬರ್ 8 ಚೈತ್ರ ಅವರು ಭಾರತ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಗೆದ್ದಂತ ಆಟಗಾರ್ತಿ ಕುರುಬೂರು ತಂಡದ ಚೆಸ್ಟ್ ನಂಬರ್ 8 ಚೈತ್ರ ಅವರು. ವೇದಿಕೆಗೆ ಈಗ ಆಗಮಿಸ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಸರ್ ಅವರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅಶೋಕ್ ಸರ್ ಅವರು ಹಾಗೂ ಅಶ್ವಿಜಾ ಮೇಡಮ್ ರವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮ್ಮ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಶೋಕ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೂ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಮೇಡಮ್ ಆದ ಅಶ್ವಿಜಾ ಮೇಡಮ್ ಕೂಡ ಆಗಮಿಸಿದ್ದಾರೆ. ಇಬ್ಬರು ಅತಿಥಿ ಗಣ್ಯರಿಗೂ ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇದೇ ಅಂಕಣದಲ್ಲಿ ದಸರಾ ಉತ್ಸವವನ್ನು ಕೂಡ ರಾಜ್ಯ ಮಟ್ಟ ರಾಜ್ಯದಲ್ಲಿ ಎಲ್ಲರೂ ತಿರುಗಿ ನೋಡುವ ಹಾಗೆ ಆಯೋಜನೆ ಮಾಡಿತ್ತು ತುಮಕೂರು ಜಿಲ್ಲಾಡಳಿತ. ಅದನ್ನ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ರು ನಮ್ಮ SP ಸಾಹೇಬರು, ಅಶ್ವಿಜಾ ಮೇಡಮ್, DC ಶುಭಾ ಕಲ್ಯಾಣ್ ರವರು ಹಾಗೂ CEO ಪ್ರಭು ಸಾರ್ ಅವರು. ಈ ಎಲ್ಲ ಅತಿಥಿ ಗಣ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇದೀಗ ಆಗಮಿಸಿದ್ದಾರೆ PN ಕೃಷ್ಣಮೂರ್ತಿರವರು, ನಮ್ಮ ಹಿರಿಯ ಕ್ರೀಡಾಪಟು ಹಾಗೂ PNK ಬಿಲ್ಡರ್ಸ್ನ ಮಾಲೀಕರು ಕೂಡ ಆಗಮಿಸಿದ್ದಾರೆ. ಅವರಿಗೆ ವಿವೇಕಾನಂದ ಸಂಸ್ಥೆ ಪರವಾಗಿ ಆದರದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಆಸೀನರಾಗಬೇಕು ಸರ್, ಪ್ಲೀಸ್. PN ಕೃಷ್ಣಮೂರ್ತಿರವರು ಈ ವೇದಿಕೆಗೆ ಅಮರ್ ಕರ್ಕಮನಿ ಆತ್ಮೀಯರೇ, ಬಹಳ ಸಂತೋಷದ ಸಮಾರಂಭ. ನಮ್ಮ SP ಸಾಹೇಬರು ಮ್ಯಾಚ್ ನೋಡಕ್ ಬಂದಿದ್ದಾರೆ. ಆಕ್ಚುಲಿ ನಾಳೆ ಅವರು ಅತಿಥಿಗಳಾಗಿ ನಾವು ಕರೆದಿದ್ವಿ. ಅದು ವಿಶೇಷ ಏನು ಅಂತಂದ್ರೆ ಅತ್ಯುತ್ತಮವಾದ ಪಂದ್ಯ ನಡೀತಾ ಅಂತ ಮಾಹಿತಿ ಇತ್ತು. ಮೇಡಮ್ ಸಹ ಬಂದಿದ್ದಾರೆ, ಅಶ್ವಿಜಾ ಮೇಡಮ್, ನಮ್ಮ ಆಯುಕ್ತರು ಮಹಾನಗರ ಪಾಲಿಕೆ, ಅವರ ಧರ್ಮಪತ್ನಿ ಅಶೋಕ್ ಸರ್ ಅವರ ಕುಟುಂಬ ಸಮೇತರಾಗಿ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ವಿಶೇಷ ನಮಗೂ ಕೂಡ ಬಹಳ ಖುಷಿ ಕೊಟ್ಟಂಥದ್ದು. 1979ರಲ್ಲಿ ಪ್ರಾರಂಭ ಆದ ಈ ಸಂಸ್ಥೆ
ಅನೇಕ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪಂದ್ಯಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಸಾಕಷ್ಟು ಅನುಭವಿ ಕ್ರೀಡಾಪಟುಗಳು ಈ ಸಂಸ್ಥೆಯಲ್ಲಿದ್ದಾರೆ, ಹೊಸ ಕ್ರೀಡಾಪಟುಗಳು ಜೊತೆಲಿದ್ದಾರೆ. ಅನೇಕ ಸರ್ಕಾರಿ ನೌಕರು ಕೂಡ ಇದ್ದಾರೆ, ಅರೆ ಸರ್ಕಾರಿ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಇವನ್ನೆಲ್ಲನೂ ಕೂಡ ಹುಟ್ಟು ಹಾಕಿದ ಸಂಸ್ಥೆ ಈ ಒಂದು ವಿವೇಕಾನಂದ ಕ್ರೀಡಾ ಸಂಸ್ಥೆ. ಇದು ಕೂಡ ಅನೇಕ ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಕೊಟ್ಟಿದ್ದಂಥ ವಿವೇಕಾನಂದ ಸಂಸ್ಥೆ ಇದೇ ಕ್ರೀಡಾಂಗಣ ಸರ್. 1979ರಲ್ಲಿ ಪ್ರಾರಂಭದ ಸಂಸ್ಥೆ ಇದು. ಅಂದಿನಿಂದನೂ ಕೂಡ ಅನೇಕ ಜನ ದಾನಿಗಳು ಕೂಡ ಸಂಸ್ಥೆಯನ್ನು ಪ್ರೋತ್ಸಾಹ ಮಾಡಿದ್ದಾರೆ. ವಿಶೇಷವಾಗಿ ವೇದಿಕೆಯಲ್ಲಿ ಆಗಮಿಸಿದ್ದಾರೆ NS ಜಯಕುಮಾರ್ ಕೂಡ ಸಹಕಾರ ನೀಡಿದ್ದಾರೆ ಈ ಪಂದ್ಯಾವಳಿಗೆ. ಹಾಗೆ PN ಕೃಷ್ಣಮೂರ್ತಿ ಅವರೇನು ಅಂತಂದರೆ, ನಾವು ಯಾವುದೇ ಕ್ರೀಡಾಕೂಟ ನಡೀಲಿ, ಯಾವುದೇ ಸಮಾರಂಭ ನಿಮ್ಮ ಜೊತೆಗಿದ್ದಂಥವ್ರು. ಅವರು ಸ್ವತಃ ಕ್ರಿಕೆಟ್ ಪಟು, ಬೆಂಗಳೂರಿನಲ್ಲಿ ಅನೇಕ ಪಂದ್ಯಾವಳಿ ನಡೆಸ್ಕೊಟ್ಟಂಥವ್ರು ನಮ್ಮ ಜೊತೆಲಿ ಇದ್ದಾರೆ. ಅವರು ಕೂಡ ಯಾವತ್ತು ಇಲ್ಲ ಅಂತ ಅಂದಿದ್ದ ಮನುಷ್ಯನೇ ಅಲ್ಲ ಅವರು ಕೂಡ ವೇದಿಕೆಗೆ ಬಂದು ಅವರು ಕೂಡ ಖುಷಿ ಕೊಟ್ಟಂಥ ವಿಚಾರ ನಮಗೆ ಇವತ್ತು. ಅವ್ರ ಧರ್ಮ ಪತ್ನಿ ಕೂಡ ಜೊತೆಗೆ ಬಂದಿದ್ದಾರೆ. ಸರ್, ನಿಮಗೂ ಕೂಡ ವೇದಿಕೆ ಸ್ವಾಗತ ಸರ್. ಹಾಗೆ ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಇದ್ದಂಥವರು TK ಕುಮಾರಸ್ವಾಮಿರವರು, SD ರಾಜಶೇಖರ್ ಅವರು, ಸೋಮೇಶ್ ಗುಪ್ತಾರವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ಇಂದಿನ ಸನ್ಮಾನಿತರು ಕೂಡ ವಿಶೇಷ. ಈ ವೇದಿಕೆ ಏನು ಸನ್ಮಾನ ಮಾಡ್ತಿದ್ದೀವಿ ಅಂತಂದರೆ, ಭಾರತವನ್ನು ಕಳೆದ 2 ತಿಂಗಳು ನಡೆದಂಥ ವಿಶ್ವಕಪ್ ಏನು ಖೋಖೋ ಪಂದ್ಯ ನಡೀತು, ಅದರಲ್ಲಿ ಭಾರತ ಪ್ರತಿನಿಧಿಸಿದಂಥ ಗೌತಮ್ ವೇದಿಕೆಯಲ್ಲಿದ್ದಾರೆ. ಹಾಗೇನೆ ಚೈತ್ರ, ಕುರುಬೂರಿನ ಚೈತ್ರ ಅವರು ಕೂಡ ಭಾರತ ತಂಡವನ್ನು ಪ್ರತಿನಿಧಿಸಿದಂಥವರು. ಜೊತೆಗೆ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ TH ವೀಣಾ ಮೈಸೂರು ಸ್ಫೂರ್ತಿಯವರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಜೊತೆಗೆ ಚೇತನ, ನಮ್ಮ ವಿವೇಕಾನಂದ ಸಂಸ್ಥೆಯ ಚೇತನ, ಇವರು ಕೂಡ ಅನೇಕ ಪ್ರಶಸ್ತಿಗಳು, ವೀರಮಂಗಮ್ಮ ಇರ್ಬೋದು, ಜಾನಕಿ ಪ್ರಶಸ್ತಿ ಇರ್ಬೋದು, ಕರ್ನಾಟಕವನ್ನು ಸುಮಾರು 20ಕ್ಕೂ ಹೆಚ್ಚು ಬಾರಿ ಪ್ರತಿನಿಧಿಸಿ ನಮ್ಮ ತುಮಕೂರಿನ ಗೌರವ, ರಾಜ್ಯವ ಹಾಗೂ ರಾಷ್ಟ್ರದ ಗೌರವ ಹೆಚ್ಚು ಮಾಡಿದಂಥವ್ರು ವೇದಿಕೆಯಲ್ಲಿದ್ದಾರೆ. ಹಾಗೆ ಸರಸ್ವತಿ ಇವರು ಕೂಡ ವೇದಿಕೆ ಬರಬೇಕಾಗಿತ್ತು, ಅವರು ನಾಳೆ ಬರೋರಿದ್ದಾರೆ. ಹಾಗೇನೆ ಸಿದ್ಧಲಿಂಗ ಮೂರ್ತಿ ಇದೇ ಸಂಸ್ಥೆಯ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು, ಅವರು ಕೂಡ ಸನ್ಮಾನವನ್ನು ಮಾಡ್ತಿದ್ದೇವೆ. ಇದೊಂದು ವಿಶೇಷ ಈ ಒಂದು ವೇದಿಕೆಯಲ್ಲಿ. ಯಾಕೆಂದರೆ ಸಾಧನೆ ಮಾಡಿದವರನ್ನ ಸಾಧಕರನ್ನಾಗಿ ನಾವು ಗುರುಸುವಂಥ ಕೆಲಸವನ್ನು ಈ ವಿವೇಕಾನಂದ ಸಂಸ್ಥೆ ಅನೇಕ ವರ್ಷದಿಂದ ಮಾಡ್ತಿದ್ದೀವಿ. ಇದೊಂದು ಕೂಡ ವಿಶೇಷ. ಖೋಖೋವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂತಹ ಇಡೀ ಭಾರತ ದೇಶ ಕಂಡಂತಹ ಪ್ರಥಮ ವಿಶ್ವಕಪ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿ ಮಾಡಿದಂಥವರು ನಮ್ಮ ಕರ್ನಾಟಕದ ಇಬ್ಬರು ನಮ್ಮ ಪ್ರಮುಖರು, ಒಂದು ಗೌತಮ್ ಹಾಗೂ ಚೈತ್ರ ಕುರ್ಬೂರು. ಅವರು ಕೂಡ ಸನ್ಮಾನ ಈ ಒಂದು ಕ್ರೀಡಾಂಗಣದಲ್ಲಿ ಮಾಡ್ತೀವಿ. ನಮಗೂ ಕೂಡ ಹೆಮ್ಮೆಯ ವಿಚಾರ, ಖುಷಿ ಕೊಟ್ಟಂಥ ವಿಚಾರ. ಜೊತೆಗೆ ರಾಜ್ಯದ ಇತರೆ ಜಿಲ್ಲೆಯ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರನ್ನು ಕೂಡ ನಾವು ಕರೆಸಿದ್ದೇವೆ. ಹಾಗೆಯೇ ವೀಣಾ ಇರ್ಬೋದು, ಜೊತೆಗೆ ಸಿದ್ಧಲಿಂಗ ಮೂರ್ತಿ ಇರ್ಬೋದು, ಹಾಗೂ ಸರಸ್ವತಿ ಭಾರತ ತಂಡದ ತರಬೇತುದಾರರಾಗಿ ಅವರು ಕೂಡ ತರಬೇತಿ ನೀಡಿದಂಥವ್ರು, ಅವರು ಕೂಡ ಬರಬೇಕಾಗಿತ್ತು. ಅವ್ರು ನಾಳೆ ಬರೋರಿದ್ದಾರೆ, ಕಾರ್ಯನಿಮಿತ್ತ ಅವರು ಬಂದಿಲ್ಲ. ಹಾಗೆ ನಮ್ಮ ವಿವೇಕಾನಂದ ಸಂಸ್ಥೆ ಅನೇಕ ಹಿರಿಯ ಕ್ರೀಡಾಪಟುಗಳು ಸಹ ಈ ವೇದಿಕೆಯಲ್ಲಿದ್ದಾರೆ. ಜೊತೆಗೆ ಧನ್ಯಾಕುಮಾರ್ ಅವರು ನಮ್ಮ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರು, ಹಾಗೇನೆ ನಮ್ಮ ಸಂಸ್ಥೆಯ ಕುಮಾರ್ ಅವರು, HD ಕುಮಾರ್ ಅವರು ಸಂಸ್ಥೆಯ ಅಧ್ಯಕ್ಷರು. ಹಾಗೆ ರಾಮಕೃಷ್ಣಯ್ಯ ನಮ್ಮ ಇನ್ಸ್ಪೆಕ್ಟರ್ ಸರ್, ಇದು ಸರ್ ರಾಮಕೃಷ್ಣಯ್ಯ ಅಂತ ನಮ್ಮ ಇನ್ಸ್ಪೆಕ್ಟ್ರು, ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿ ಅನೇಕ ಪಂದ್ಯ ನಡೆಸೋದಕ್ಕೆ ಕೂಡ ಸಹಕಾರಿಯಾಗಿದ್ದಾರೆ. ಅವರು ಕೂಡ ಈ ವೇದಿಕೆಯನ್ನು ಮತ್ತು ಈ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಬಹಳ ಉತ್ಸುಕರಾಗಿ ನಡೆಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಸನ್ಮಾನ ಸಮಾರಂಭದಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ಎಲ್ಲರಿಗೂ ಈ ಕಾರ್ಯಕ್ರಮ ಮುಗಿದ ನಂತರ ರಫ್ರೀಸ್ ಎಷ್ಟಿದೆ ಸರ್ ಇದು ಲಾಸ್ಟ್ ಇನ್ನಿಂಗ್ಸ್? ಹಾಗೇನೆ ವಿಶೇಷವಾಗಿ ನಮ್ಮ ತುಮಕೂರಿನ ಮತ್ತೊಬ್ಬ ಪ್ರತಿಭೆ ತೆಲುಗು ಯೋಧಾಸ್ ತಂಡದ ನಾಯಕ ಪ್ರಜ್ವಲ್, ನೀವೆಲ್ಲೂ ಕೂಡ ನೋಡಿರ್ಬೋದು. ಪ್ರಜ್ವಲ್ ಕೂಡ ಬಹಳ ಅತ್ಯುತ್ತಮವಾಗಿ ಆಡೋದು. ಕಳೆದ ಈಗ ಅಲ್ಟಿಮೇಟ್ ಖೋಖೋ ನಡೀತಾ ಇದೆ, ಅದರಲ್ಲೂ ಕೂಡ ಕರ್ನಾಟಕದ ಮುಷ್ಟಿ 16 ಜನ ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ ಅಂತ ಲೋಕೇಶ್ವರ್, ನಮ್ಮ ಸಂಸ್ಥೆಯ ರಾಜ್ಯ ಸಂಸ್ಥೆಯ ಲೋಕೇಶ್ವರು ಈ ಕೂಡ ಪ್ರಕಟಣೆ ಮಾಡಿದ್ದರು. ಇದ್ರ ಜೊತೆಗೆ ನಮ್ಮ ಪ್ರಜ್ವಲ್ನ ಕೂಡ ನಮ್ಮ ಸಂಸ್ಥೆಯ ಇದೇ ಕ್ರೀಡಾಂಗಣದಲ್ಲಿ ಆಡುವಂಥವ್ರಿಗೂ ಕೂಡ ನಾವು ಸನ್ಮಾನ ಸಮಾರಂಭವನ್ನು ನಾವು ಮಾಡಿಕೊಂಡಿದ್ದೇವೆ. ತಾವೆಲ್ಲೂ ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಎದ್ದು ಚಪ್ಪಾಳೆನ ಹೊಡೆದು ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಈಗಲೇ ಮೊದಲನೇದಾಗಿ ಅವರ ವಿನಂತಿ ಮಾಡ್ತೀವಿ. ಕ್ರೀಡಾಂಗಣ ಮಧ್ಯಭಾಗದಲ್ಲಿ ಅವರೆಲ್ಲರೂ ಕೂಡ ಸನ್ಮಾನವನ್ನು ನಾವು ಮಾಡೋರಿದ್ದೇವೆ.
ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಬೆಂಗಳೂರು ಪೈನಿಯರ್ಸ್ ವಿರುದ್ಧ ಕುರುಬೂರು ಹಾಗೂ ಆಳ್ವಾಸ್ ವಿರುದ್ಧ ಸಾಧನಾ ಬೆಲ್ಗಾಂ. ಈ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಈ 4 ತಂಡಗಳಿಗೆ, ಪುರುಷರ ವಿಭಾಗದ ತಂಡಗಳಿಗೆ ಇದು ಪ್ರಥಮ ಕರೆ. ನಮ್ಮ ಸಂಸ್ಥೆಯ ಪ್ರಜ್ವಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೇನೆ. ಪ್ರಜ್ವಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೇನೆ. ರವಿ ರವಿ ರವಿಶಂಕರ್ ಬನ್ನಿ ಬೇಕು ಒಂಚೂರು.
ಈಗ ಅಂಕಣ 1ರಲ್ಲಿ ನಡೆಯುತ್ತಂಥ ಪಂದ್ಯ KKO ಕ್ಯಾತನಹಳ್ಳಿ ಹಾಗೂ ಆಳ್ವಾಸ್ ಮೂಡುಬಿದ್ರಿ. ಡಿಫೆನ್ಸ್ ಮಾಡ್ತಿರೋ ತಂಡ ಆಳ್ವಾಸ್ ಮೂಡುಬಿದ್ರಿ, ಚೇಸ್ ಮಾಡ್ತಿರೋ ತಂಡ KKO ಕ್ಯಾತನಹಳ್ಳಿ. ನಮ್ಮ ಸಂಸ್ಥೆಯ ಮತ್ತೋರ್ವ ಹಿರಿಯ ಕ್ರೀಡಾಪಟು ಡಾಕ್ಟರ್ ಮೋನಿಶ್ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಮೋನಿಶ್ ಅವರು ಬನ್ನಿ, ಪರವಾಗಿಲ್ಲ. ಡಾಕ್ಟರ್ ಮೋನಿಶ್ ಅವರು ನಮ್ಮ ಸಂಸ್ಥೆಯ ಹಿರಿಯ ಖೋಖೋ ಆಟಗಾರ್ತಿ. ಸುಮಾರು 4-5 ಬಾರಿ CBSE ನ್ಯಾಷನಲ್ಸಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ ಆಟಗಾರ್ತಿ ಕುಮಾರಿ ಮೋನಿಶ್ ಅವರು ಈಗ ಮೆಡಿಕಲ್ ಮುಗಿಸಿ ಡಾಕ್ಟರ್ ಆಗಿದ್ದಾರೆ. ಇದೇ ತುಮಕೂರಿನ ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ರೆಫ್ರಿ ಇದು ದ್ವಿತೀಯ ಕರೆ. ಮುಂದಿನ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಬೆಂಗಳೂರು ಪೈನಿಯರ್ಸ್ ಮತ್ತು ಕುರುಬೂರು ತಂಡ, ಆಳ್ವಾಸ್ ಹಾಗೂ ಸಾಧನಾ ಬೆಲ್ಗಾಂ ತಂಡ, ಈ 4 ತಂಡಗಳಿಗೆ ಇದು ದ್ವಿತೀಯ ಕರೆ. ದಯವಿಟ್ಟು ಪೂರ್ವ ಸಿದ್ಧತೆ ನಡೆಸಿಕೊಂಡು ತಮ್ಮ ತಂಡವನ್ನ ತಯಾರಿ ಮಾಡ್ಕೋಬೇಕಾಗಿ ಕೇಳ್ಕೊತೇನೆ. ಮತ್ತೊಮ್ಮೆ ಹೇಳ್ತೇನೆ, ಬೆಂಗಳೂರು ಪೈನಿಯರ್ಸ್ ಮತ್ತು ಕುರುಬೂರು, ಆಳ್ವಾಸ್ ಮತ್ತು ಸಾಧನಾ ಬೆಲ್ಗಾಂ. ಬೆಂಗಳೂರು ಪೈನಿಯರ್ಸ್ ಹಾಗೂ ಕುರುಬೂರು ತಂಡ ಅಂಕಣ 1, ಆಳ್ವಾಸ್ ಹಾಗೂ ಸಾಧನಾ ಬೆಲ್ಗಾಂ ಅಂಕಣ 2ರಲ್ಲಿ ಪಂದ್ಯ ಇರ್ತದೆ.